ನೋಡಿ ಸ್ವಾಮಿ, ಇದು ಗುಂಡಲ್ಪೇಟೆಯಿಂದ 11ನೇ ಕಿಲೋಮೀಟ್ರು, ಮೈಸೂರು ಸಿಟಿ ಸೆಂಟ್ರಿಂದ 71 ಕಿಲೋಮೀಟ್ರು, ಬೆಂಗಳೂರಿಂದ 211 ಕಿಲೋಮೀಟ್ರು ಡಿಸ್ಟೆನ್ಸು. ಇಲ್ಲಿ ನೀರೆಲ್ಲ ಚೆನ್ನಾಗಿದೆ, 4 ಬೋರ್ವೆಲ್ ಇದೆ. ಇದು 20 ಎಕರೆ ಬೇಕಾದ್ರೂ ಕೊಡ್ತಾರೆ, 13 ಎಕರೆ ಬೇಕಾದ್ರೂ ಕೊಡ್ತಾರೆ, 7 ಎಕರೆ ಬೇಕಾದ್ರೂ ಕೊಡ್ತಾರೆ. 4 ಬೋರ್ವೆಲ್ ಇದೆ. ಇದು ಜನರಲ್ ಕ್ಯಾಟಗರಿ, ಲಿಂಗಾಯತರು ಇವರು. ಒಂದೇ ಫ್ಯಾಮ್ಲಿಯಲ್ಲಿ ಇಬ್ಬರು ಅಣ್ಣ ತಮ್ಮದಿರದು ಪಾಲಿದು. ಒಬ್ಬರದು 13 ಎಕರೆ ಇದೆ, ಇನ್ನೊಬ್ಬರದು 7 ಎಕರೆ ಇದೆ. ಇವ್ರಿಗೆ ಹೆಣ್ಮಕ್ಳು, ಆದ್ದರಿಂದ ಇವರು ಎಲ್ಲರೂ ಒಳ್ಳೊಳ್ಳೆ ಪೋಸ್ಟಲ್ಲಿ ಇದ್ದಾರಂತೆ. ಅದಕ್ಕೆ ಇವ್ರಿಗೆ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಇದು ಭೂಮಿ ಲೀಸ್ಗೆ ಕೊಟ್ಟಿದ್ದಾರೆ. 1 ಎಕರೆಗೆ 25,000 ರೂಪಾಯಿ ಒಂದು ವರ್ಷಕ್ಕೆ ಕೊಡಬೇಕು ಇವರು. ಆ ಥರ ಕೇರಳದವ್ರಿಗೆ ಒಪ್ಪಿಸಿ ಕೊಟ್ಬಿಟ್ಟಿದ್ದಾರೆ. ಇದರದ್ದು ಬೆಲೆ 13 ಲಕ್ಷ ರೂಪಾಯಿ 1 ಎಕರೆಗೆ ಹೇಳ್ತಾಯಿದ್ದಾರೆ. ಮೆಟ್ಲಿಂಗ್ ರೋಡ್, 1.5 ಕಿಲೋಮೀಟ್ರ್ ಮೆಟ್ಲಿಂಗ್ ರೋಡ್, ಮಿಕ್ಕಿದೆಲ್ಲ ಟಾರ್ ರೋಡ್. ಇಲ್ಲಿ ಒಂದು ಕಬಿನಿ ರಿವರಿಂದ ಬರೋದು ಒಂದು ಲಿಫ್ಟ್ ಇರಿಗೇಷನ್ ಡ್ಯಾಮ್ ಇದೆ. ಆ ಡ್ಯಾಮ್ ನೀರು ಇದಕ್ಕೆ ಗ್ರೌಂಡ್ ವಾಟರಲ್ಲಿ ಚೆನ್ನಾಗಿದೆ. ನೋಡಿ, 13 ಲಕ್ಷ ರೂಪಾಯಿ ಹೇಳ್ತಾಯಿದ್ದಾರೆ. ಸ್ಲೈಡ್ಲಿ ನೆಗೋಷಿಯಬಲು ಮಾಡ್ಕೋಬೋದು. ಬರೀ ಖಾಲಿ ಭೂಮಿನೇ ಕೊಟ್ಟರೆ ಕೇರಳದವ್ರಿಗೆ 25,000 ರೂಪಾಯಿ ಒಂದು ಎಕರೆಗೆ ಕೊಡ್ತಾರೆ ಒಂದು ವರ್ಷಕ್ಕೆ. ಅಥವಾ ನೀವೇ ಏನಾರ ಬೆಳೆಸಿ ಮಾರಾಟ ಮಾಡ್ಬೋದು. ನೋಡಿ, ಎಲ್ಲ ಕಡೆ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಇಲ್ಲಿಂದ ಕಟ್ ಮಾಡ್ಕೊಂಡು ಕ್ಯಾಲಿಕಟ್ಗೆ ಕಳಿಸ್ತಾರೆ ಇವರು. ಚಿಪ್ಸ್ ಮಾಡೋಕ್ಕೆ, ಚಿಪ್ಸ್ ಮಾಡೋ ಬಾಳೆ ಇದು. ನೋಡಿ, ಇದು ತಗೊಂಡಾದ್ಮೇಲೆ ಖಾಲಿ ಜಮೀನು ಕೊಟ್ಟರು 1 ಎಕರೆಗೆ ಒಂದು ವರ್ಷಕ್ಕೆ 25,000 ರೂಪಾಯಿ ಸಿಗ್ತದೆ. 20 ಎಕರೆ ಇದೆ. 20 ಎಕರೆ ತೊಗೊಂಡು ಫುಲ್ ಕೊಟ್ಟರೆ ಎಷ್ಟು ಬಾಡಿಗೆ ಬರ್ತದೆ ತಿಳ್ಕೊಳ್ಳಿ. ಅಕಸ್ಮಾತ್ ನೀವೇ ಬೆಳೆಸಿದ್ರೆ ಆ ಲಾಭ ಎಲ್ಲ ನೀವೇ ತೊಗೋಬೋದು. ನೋಡಿ, ಡ್ರಿಪ್ ಇರಿಗೇಷನ್ ಮಾಡಿರೋದು.
ಇದು ಲಿಂಗಾಯತರದ್ದು ಜಮೀನು. ಇಬ್ಬರು ಅಣ್ಣ ತಮ್ಮದಿರು. 7 ಎಕರೆ ಒಬ್ಬರದು, 13 ಎಕರೆ ಒಬ್ಬರದು. ಇದರಲ್ಲಿ 7 ಎಕರೆ ಬೇಕಾದ್ರೂ ತೊಗೋಬೋದು, 13 ಎಕರೆ ಬೇಕಾದ್ರೂ ತೊಗೋಬೋದು, 20 ಎಕರೆ ಬೇಕಾದ್ರೂ ತೊಗೋಬೋದು. ಇದು ಮೈಸೂರು ಸಿಟಿ ಸೆಂಟ್ರಿಂದ 11 ಕಿಲೋಮೀಟ್ರ್. ಇದಲ್ಲ, ಗುಂಡಲ್ಪೇಟೆಯಿಂದ 11 ಕಿಲೋಮೀಟ್ರ್, ಮೈಸೂರು ಸಿಟಿ ಸೆಂಟ್ರಿಂದ 71, ಬ್ಯಾಂಗ್ಳೂರಿಂದ 211 ಕಿಲೋಮೀಟ್ರ್. ಇದರಲ್ಲಿ ಮೆಟ್ಲಿಂಗ್ ರೋಡ್ 1.5 ಕಿಲೋಮೀಟ್ರ್ ಇದೆ, 4 ಬೋರ್ವೆಲ್ ಇದೆ. ಸ್ವಲ್ಪ ದುಡ್ಡು ಇಟ್ಟಿರೋರು ಬರೀ 20 ಎಕರೆ ತೊಗೊಂಡು ಇಲ್ಲೇ ಫ್ಯಾಮ್ಲಿಗೆ ತೊಗೊಂಡು ಬಂದು ಸೆಟ್ಲ್ ಆಗಿಬಿಟ್ರೆ ಬೇರೆ ಇನ್ಕಮ್ ಬೇಕಾಗೇ ಇಲ್ಲ. ಆ ಥರ ಇನ್ಕಮ್ ಮಾಡ್ಬೋದು. ಇಲ್ಲಿ ಬರೀ ಭೂಮಿನೇ ಕೊಟ್ಟರೆ 25,000 ರೂಪಾಯಿ ಒಂದು ಎಕರೆಗೆ ಬರ್ತದೆ. ಬರೀ ಭೂಮಿ. ನೀವೇ ಕೃಷಿ ಮಾಡ್ಕೊಂಡು ಎಲ್ಲ ಮನೆಗೆ ಬೇಕಾಗಿರೋದಂಥದ್ದೆಲ್ಲ ಬೆಳೆಸ್ಕೊಂಡು ಇಲ್ಲೇ ಸೆಟ್ಲ್ ಆಗಿಬಿಟ್ರೆ, ಒಂದು 4-5 ನಾಯಿ ಸಾಕ್ಕೊಬಿಟ್ರೆ ಸಾಕು ಸೆಕ್ಯೂರಿಟಿಗೆ. ಸುಮಾರು ತೆಂಗಿನ ಮರನೂ ಇದೆ ನೋಡಿ. ಇಲ್ಲಿಗೆ ಬಂದು ಮತ್ತೆ ಖಾಲಿ ಜಾಗ ಬಿಟ್ಟಿದ್ದಾರೆ. ಸುಮಾರು ಒಂದು 4 ಎಕರೆಯಷ್ಟು ಖಾಲಿ ಜಾಗ ಬಿಟ್ಟಿದ್ದಾರೆ. ಮತ್ತು ತೊಗರಿ ಹಾಕಿದ್ದಾರೆ. ಅದಾದಮೇಲೆ ತಿರ್ಗಾ ಒಂದು 5 ಎಕರೆಯಷ್ಟು ಟರ್ಮರಿಕ್ ಹಾಕಿದ್ದಾರೆ, ಅರಿಶಿನ. ನೋಡಿ, ಮೆಟ್ಲಿಂಗ್ ರೋಡ್ ಈ ಥರ ಇದೆ. ಹೊಸ ರೋಡ್ ಮಾಡಿರೋದು ಮೆಟ್ಲಿಂಗ್ ರೋಡ್. ಬೇಕು ಅಂದರೆ ಸ್ವಲ್ಪ ದೂರ ತನಕ ಟಾರ್ ನೀವೇ ಹಾಕಿಸ್ಕೊಂಡ್ರೆ ಜಮೀನು ವ್ಯಾಲ್ಯೂ ಜಾಸ್ತಿ ಆಗಿಬಿಡ್ತದೆ. ನೋಡಿ, ಈ ಥರ ಇದೆ ಮೆಟ್ಲಿಂಗ್ ರೋಡ್. ಈ ರೋಡು 33 ಅಡಿ ಅಗಲ ಇರೋದು. ಬಟ್ ಹಾಕಿರೋದು ಇವರು ಒಂದು 15 ಅಡಿ ಅಷ್ಟು ಹಾಕಿದ್ದಾರೆ ಅಷ್ಟೇ. 15 ಇಲ್ಲ, ಒಂದು 13 ಅಡಿ ಹಾಕಿರ್ಬೋದು ಮೆಟ್ಲಿಂಗ್. ಸೀನರಿನೂ ಭಾಳ ಚೆನ್ನಾಗಿದೆ. ಇದು ಗೋಪಾಲಸ್ವಾಮಿ ಬೆಟ್ಟ ಕಾಣ್ತಾ ಇರೋದು. ನೋಡಿ ಎಂತೆಂಥ ಪಕ್ಷಿ ಇದೆ. ಅಲ್ಲಿ ಫುಲ್ಲು ಗ್ರೀನ್ ಕಾಣ್ತಾ ಇದೆಯಲ್ಲ. ಒಂದು 4-4.5 ಅಷ್ಟು ಎಕರೆ, 4-4.5 ಎಕರೆ ಅಷ್ಟು ಅರಿಶಿನ ಹಾಕಿದ್ದಾರೆ. ಮತ್ತು ಕೆಲವು ಬೇವಿನ ಮರ ಮತ್ತು ಹುಣಸೆ ಮರ ಈ ಥರದ ಸುಮಾರಿದೆ.